ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಶ್ರೀಮದ್ತೀರ್ಥ ಪ್ರಬಂಧದಲ್ಲಿ ತಮಗೆ ಆಯಾಸ ಅಜ್ಞಾನಗಳಿವೆ ಅಂತ ಹೇಳಿದ್ದಾರೆ. ಅದರ ವ್ಯಾಖ್ಯಾನದಲ್ಲಿ ಸಹಿತ ನಾರಾಯಣಾಚಾರ್ಯರ ಹಾಗೆ ಹೇಳಿದ್ದಾರೆ ಅಂತ ಮದಭಾವಿಯವರ ಆಕ್ಷೇಪವನ್ನು ಮಾಡಿದ್ದರು. ಅದಕ್ಕೆ ಉತ್ತರವಾಗಿ ಸ್ಥಾನಧರ್ಮ ಪರಿಪಾಲನೆ ಅನ್ನುವಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ತತ್ವವನ್ನು ಉತ್ತರವನ್ನಾಗಿ ನೀಡಿದ್ದೆವು. ಯಾವ ಯಾವ ದೇವತೆಗಳು ಅವತರಣ ಮಾಡಿ ಬಂದರೂ ಸಹಿತ ಆ ದೇವತೆಗಳು ಯಾವ ಸ್ಥಾನದಲ್ಲಿರ್ತಾರೆಯೋ ಆ ಧರ್ಮಗಳ ಆಚರಣೆಯನ್ನು ಮಾಡ್ತಾರೆ ಅನ್ನುವುದನ್ನು ತಿಳಿಸಿ ಹೇಳಿ, ಮೋದತೀರ್ಥರ ಮತ ಸೇನಾಧಿಪತಿಯಾದ ವಾದಿ ಮಧ್ವೋ ಯಸ್ಯ ರಾಜ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಹಾರಾಜರ ಸ್ಥಾನದಲ್ಲಿದ್ದಾರೆ. ನಮ್ಮ ಭಾವಿಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಸೇನಾಧಿಪತಿಯ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಮಹಾರಾಜರಿಗೆ ವಂದಿಸಿ ಕಾರ್ಯವನ್ನು ಮಾಡುವುದು ಕರ್ತವ್ಯ ಮತ್ತು ಶ್ರೀಮದಾಚಾರ್ಯರನ್ನು ಹೇಗೆ ಆಶ್ರಯಿಸಬೇಕು ಅನ್ನುವುದನ್ನು ಶಿಷ್ಯರಿಗೆ ತಿಳಿಸಿಕೊಡುವ ಗುರುವಿನ ಸ್ಥಾನದಲ್ಲಿದ್ದಾರೆ. ತಾವೇ ಅದನ್ನು ಅನುಷ್ಠಾನ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ ಇತ್ಯಾದಿ ಮಾತುಗಳನ್ನು ನಾವು ಸ್ಥಾನಧರ್ಮ ಪರಿಪಾಲನೆಯ ವಿಷಯದಲ್ಲಿ ತಿಳಿದುಕೊಂಡಿದ್ದೆವು. ಹಾಗೆಯೇ ಆ ಏನು ಮನಃ ಅನ್ನುವಂತಹ ಶಬ್ದದಿಂದ ಸಕಲ ಸಜ್ಜನರನ್ನೂ ತೆಗೆದುಕೊಳ್ಳಬೇಕು. ಹೀಗಾಗಿ ಏನು ಆಯಾಸ ಅಜ್ಞಾನ ಇತ್ಯಾದಿ ಮಾತುಗಳಿವೆ ಅದು ಸಜ್ಜನರಿಗೆ ಅನ್ವಯವಾಗುತ್ತೆ, ಯಥಾಯೋಗ್ಯಂ ಅನ್ವಯವಾಗ್ತದೆ ಅನ್ನುವ ಮಾತನ್ನು ಸಹಿತ ನಾವು ತಿಳಿದುಕೊಂಡಿದ್ದೆವು. ಅದಕ್ಕಿನ್ನೂ ಮದಭಾವಿಯರಿಂದ ಉತ್ತರ ಬಂದಿಲ್ಲ, ಉತ್ತರ ಬರುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಮದಭಾವಿಯವರ ಮತ್ತೊಂದು ಆಕ್ಷೇಪವಿದೆ, ವಿಚಿತ್ರವಾದಂತಹ ಆಕ್ಷೇಪ. ಏನು ಈ ಸ್ಥಾನ ಧರ್ಮಗಳ ಬಗ್ಗೆ ನಾವು ಮಾತನಾಡಿದ್ದೇವೆ, ಅವರಿಗೆ ಸ್ಥಾನ ಧರ್ಮ ಅಂತನ್ನೋದೇ ಅರ್ಥವಾಗಿಲ್ಲ. ಸ್ಥಾನ ಧರ್ಮ ಅಂತನ್ನೋದೇ ಅವರಿಗೆ ಅರ್ಥವಾಗಿಲ್ಲ. ನಾವು ಹೇಳುವ ಮಾತುಗಳೇ ಅವರಿಗೆ ಸರಿಯಾಗಿ ಅರ್ಥವಾಗ್ತಾ ಇಲ್ಲ. ಇನ್ನು ಶಾಸ್ತ್ರದ ವಿಷಯ ಏನು ಅರ್ಥವಾಗ್ತದೆ ನಿಜವಾಗಿಯೂ ಸಹಿತ ತಿಳಿಯೋದಿಲ್ಲ. ಸ್ಥಾನ ಧರ್ಮ ಅಂದ್ರೇನು? ಯಾವುದೇ ಒಬ್ಬ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಯಾವ ಸ್ಥಾನದಲ್ಲಿರ್ತಾರೆಯೋ ಆ ಧರ್ಮದ ಆಚರಣೆ. ಇದನ್ನು ಶ್ರೀಮತ್ ಸೋದಾಕ್ಷೇತ್ರದ ಪ್ರವಚನದಲ್ಲಿನೇ ಡ್ರೈವರಿನ ದೃಷ್ಟಾಂತವನ್ನು ಕೊಟ್ಟು ನಾನು ಹೇಳಿದ್ದೇನೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಲಿ ಮತ್ತೊಬ್ಬರಾಗಲಿ ಯಾರೇ ಆಗಲಿ ಅವರು ಡ್ರೈವ್ ಮಾಡಲಿಕ್ಕೆ ಕೂತ್ಕೊಂಡಾಗ, ಒಂದು ವೆಹಿಕಲನ್ನು ಡ್ರೈವ್ ಮಾಡಬೇಕಾದ್ರೆ ಡ್ರೈವರ್ ಸ್ಥಾನದಲ್ಲಿದ್ದಾರೆ, ಆ ಧರ್ಮದ ಪಾಲನೆ ಮಾಡಬೇಕಷ್ಟೇ. ಒಬ್ಬ ಯಾರೋ ಬಹಳ ದೊಡ್ಡ ಡ್ಯಾನ್ಸರ್ ಇದ್ದಾನೆ, ಆ ಡ್ಯಾನ್ಸರ್ ಡ್ರೈವ್ ಮಾಡ್ತಾ ಇದ್ದಾನೆ. ಡ್ರೈವ್ ಮಾಡಬೇಕಾದ್ರೆ ನಾನು ಡ್ಯಾನ್ಸರು ಅಂತೇಳಿ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಅವನು ಇಲ್ಲ, ಡ್ರೈವ್ ಮಾಡ್ತಾ ಇದ್ದಾನೆ, ಡ್ರೈವಿಂಗ್ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗೆ ಸ್ಥಾನ ಧರ್ಮ ಅನ್ನೋದು ಸಾಂದರ್ಭಿಕವಾದದ್ದು, ಸ್ಥಾನ ಧರ್ಮ ಅನ್ನೋದು ಪ್ರಾತಿಸ್ವಿಕವಾದದ್ದು, ಒಬ್ಬೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಈಗ ಕುಲಧರ್ಮವಿದೆ, ಆ ಎಲ್ಲ ಕುಲಧರ್ಮದ ಆಚರಣೆಯನ್ನು ಪ್ರತಿಯೊಬ್ಬರೂ ಸಹಿತ ಮಾಡಿಕೊಂಡು ಬರಲೇಬೇಕು, ಯಾರೂ ಬಿಡುವಂತಿಲ್ಲ. ಈಗ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದ ಏನು ಯತಿವರೇಣ್ಯರಿದ್ದಾರೆ, ಸಂಸ್ಥಾನ ಪೂಜೆ, ಶಿಷ್ಯರಿಗೆ ಮಂತ್ರೋಪದೇಶಾದಿಗಳು, ತಪ್ತಮುದ್ರಾ ಧಾರಣಾದಿಗಳು, ಇವೆಲ್ಲ ಏನಿದೆ ಅದು ಅವರ ಕುಲಧರ್ಮ, ಅದನ್ನು ಆಚರಣೆ ಮಾಡಲೇಬೇಕು, ಅದನ್ನು ಬಿಡುವಂತಿಲ್ಲ. ಆ ರೀತಿಯಾಗಿ ಅಲ್ಲ ಇದು ಸ್ಥಾನ ಧರ್ಮ. ಯಾವ ಯಾವ ಸಂದರ್ಭದಲ್ಲಿ ಯಾವ ಸ್ಥಾನದಲ್ಲಿದ್ದಾರೆಯೋ ಆ ಧರ್ಮದ ಆಚರಣೆಯನ್ನು ಮಾಡ್ತಾರೆ. ಹಾಗೆಯೇ ಇಲ್ಲಿ ದೇವತೆಗಳು ಅವತರಣ ಮಾಡಿ ಬಂದಾಗ ತಮಗಿಂತ ಕಿರಿಯರಾದವರಿಗೂ ಸಹಿತ ನಮಸ್ಕಾರಗಳನ್ನು ಮಾಡಿದ್ದು ಕಂಡಿದೆ. ಸ್ವಾವರಾಣಾಂ ಗುರುತ್ವಂತು, ತಮಗಿಂತ ಕೆಳಗಿನವರನ್ನ ಗುರುಗಳನ್ನಾಗಿ ಪಡಿತಾರೆ ಇತ್ಯಾದಿ ಎಲ್ಲ ಮಾತುಗಳನ್ನು ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಆದರೆ ಈ ಸ್ಥಾನ ಧರ್ಮ ಅಂದರೇನು ಅನ್ನೋದೇನೆ ಮದಭಾವಿಯವರಿಗೆ ಅರ್ಥವಾಗಿಲ್ಲ. ಅವರ ಮಾತನ್ನ ಕೇಳಿ. ಗುರುಗಳು ತಮ್ಮ ಸ್ವರೂಪವನ್ನು ಮುಚ್ಚಿಟ್ಟುಕೊಂಡಾಗ ಅದನ್ನು ಶಿಷ್ಯರಿಗೆ ಸರಿಯಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಸಬೇಕು. ಅದನ್ನು ಮಾಡದೇ ಇರುವುದು ಇದು ಸ್ಥಾನ ಧರ್ಮ ಆಗ್ತದ? ವಿಚಾರ ಮಾಡಿ. ಸುರೋತ್ತಮ ತೀರ್ಥರು ಅವರ ಸ್ಥಾನವನ್ನು, ರುಜುತ್ವವನ್ನು ಮುಚ್ಚಿಟ್ಟಿದ್ದಾರೆ, ಅದುವೇ ಅವರ ಸ್ಥಾನ ಧರ್ಮ ಅಂತಾಗಿತ್ತು ಅಂತಾದರೆ ಇವತ್ತಿನ ದಿವಸ ಅವರ ಪೀಠದಲ್ಲಿ ಬಂದಂತಹ ಯಾರೂ ಕೂಡ ಅವರ ರುಜುತ್ವದ ಸಮರ್ಥನೆಯನ್ನು ಮಾಡಬಾರದಾಗಿತ್ತು. ರುಜುತ್ವದ ಸಮರ್ಥನೆಯನ್ನು ಮಾಡ್ತಾರೆ ಅಂತಂದರೆ ಸುರೋತ್ತಮ ತೀರ್ಥರಿಗೆ, ನಾರಾಯಣಾಚಾರ್ಯರಿಗೆ, ಸಾಕ್ಷಾತ್ ಶಿಷ್ಯರಿಗೂ ಮುಂದೆ ರುಜುತ್ವವನ್ನು ಪ್ರತಿಪಾದನೆ ಮಾಡುವಂತಹ ಶಿಷ್ಯರಿಗೆ ವಿರೋಧ ಬರ್ತದೋ ಇಲ್ಲೋ ವಿಚಾರ ಮಾಡಿ. ಅವರು ಮಾಡಿದ್ದು ಸ್ಥಾನ ಧರ್ಮವ, ಇವರು ಮಾಡಿದ್ದು ಸ್ಥಾನ ಧರ್ಮವ? ಅವರು ಮಾಡಿದ್ದು ಸ್ಥಾನ ಧರ್ಮ, ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ಮಾಡಿದ್ದು ಸ್ಥಾನ ಧರ್ಮ ಅಂತನೋದಾಗಿದ್ದರೆ, ವಾದಿರಾಜರ ರುಜುತ್ವವನ್ನು ಮುಚ್ಚಿಡೋದೇ ಸ್ಥಾನ ಧರ್ಮ ಅಂತಾಗಿತ್ತು ಅಂತಾದರೆ ಇವತ್ತಿನ ದಿವಸ ಅವರ ಪೀಠದಲ್ಲಿ ಬಂದವರು ಅಥವಾ ರುಜುತ್ವವನ್ನು ಹೇಳುವಂಥವರು ಸ್ಥಾನ ಧರ್ಮದಿಂದ ಚ್ಯುತರಾಗಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯವ? ಅಥವಾ ಇವರು ತಮ್ಮ ಸ್ಥಾನ ಧರ್ಮವನ್ನು ಪಾಲನೆ ಮಾಡ್ತಾರೆ ಅಂತನೋದಾಗಿದ್ದರೆ ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ತಮ್ಮ ಸ್ಥಾನ ಧರ್ಮದಿಂದ ಚ್ಯುತರಾಗಿದ್ದಾರೆ ಅಂತ ಹೇಳಿದಂತೆ ಯಾರಿಗೆ ಸ್ಥಾನಭ್ರಷ್ಟರು ಅಂತ ಹೇಳ್ತೀರಿ ನೀವು ವಿಚಾರ ಮಾಡಿ ಹೇಳಿ. ಯಾರಿಗಾದರೂ ಒಬ್ಬರಿಗೆ ಸ್ಥಾನಭ್ರಷ್ಟ ಅಂತ ಹೇಳಬೇಕು?
ಸ್ಥಾನದಿಂದ ಚ್ಯುತರಾಗಿದ್ದಾರೆ ಅಂತ ಹೇಳಬೇಕು. ರುಜುತ್ವವನ್ನು ಗುಹ್ಯವಾಗಿ ಇಟ್ಟವರು ವಾದಿರಾಜರಿಗೆ ಅನುಸಾರವಾಗಿ ಅನ್ನೋದು ಸ್ಥಾನ ಧರ್ಮ ಅಂತ ಹೇಳಿದರೆ, ಮುಂದೆ ಬಂದವರು ರುಜುತ್ವವನ್ನು ಪ್ರತಿಪಾದನೆ ಮಾಡಿದರೆ ಅವರದು ಸ್ಥಾನ ಧರ್ಮವನ್ನು ಪರಿಪಾಲನೆ ಮಾಡಿದಂತೆ ಆಗೋದಿಲ್ಲ. ಉಪನ್ಯಾಸ ಮಾಡಿದರೆ ಮುಗಿಯೋದಿಲ್ಲ. ಉಪನ್ಯಾಸ ಮಾಡುವುದು ಬೇರೆ, ವಾದ ಹಾಕುವ ಕ್ರಮ ರೀತಿ ಇದು ಬೇರೆ ಇರ್ತದೆ. ಗುರುಗಳ ಹತ್ರ ತಿಳಿದುಕೊಳ್ಳಿ ಯಾವ ರೀತಿಯಾಗಿ ಅದಕ್ಕೆ ಮಾತನ್ನಾಡಬೇಕು ಅಂತ. ಮಧುಭಾವಿಯವರು ಹೇಳ್ತಾ ಇದ್ದಾರೆ, ರಾಜರು ತಮ್ಮ ಸ್ವರೂಪವನ್ನು ವ್ಯಕ್ತವಾಗಿ ತಿಳಿಸಬಾರದು ಎಂಬ ಸ್ಥಾನ ಧರ್ಮ ಅವರು ಪರಿಪಾಲನೆ ಮಾಡ್ತಾ ಇದ್ರೆ, ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು, ಶ್ರೀ ನಾರಾಯಣಾಚಾರ್ಯರು ರಾಜರ ಆಜ್ಞಾನುಸಾರವಾಗಿ ಆ ಸಂದರ್ಭದಲ್ಲಿ ಅವರು ರುಜುತ್ವದ ಬಗ್ಗೆ ಮಾತನಾಡಿಲ್ಲ ಅಂತಾದರೆ, ಮುಂದಿನವರೆಲ್ಲರೂ ಕೂಡ ಮಾಡಿದ್ದು, ಮುಂದಿನ ಏನೆಲ್ಲ ಪೀಠಾಧಿಪತಿಗಳು ಸುಧಾ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರಿದ್ದಾರೆ, ಉಳಿದ ಪರಂಪರೆಗಳಲ್ಲಿ ಬಂದಂತಹ ಮಹಾನುಭಾವರಿದ್ದಾರೆ, ದಾಸವರಣ್ಯರಿದ್ದಾರೆ, ಅವರೆಲ್ಲರೂ ಏನು ನಮ್ಮ ರಾಜರ ರುಜುತ್ವದ ಬಗ್ಗೆ ಹೇಳಿದ್ದಾರೆ, ಅವರೆಲ್ಲರೂ ಸ್ಥಾನಭ್ರಷ್ಟರ ಅಂತ ಪ್ರಶ್ನೆ ಮಾಡಿದ್ದಾರೆ, ಸ್ಥಾನ ಧರ್ಮ ಪರಿಚ್ಯುತರ ಅಂತ ಹೇಳಿ ಮಾಡಿದ್ದಾರೆ. ಮೊದಲಿಗೆ ಸ್ಥಾನಭ್ರಷ್ಟ ಅನ್ನುವ ಶಬ್ದವನ್ನು ಇಲ್ಲಿ ಬಳಸತಕ್ಕದ್ದಲ್ಲ. ಕಾರಣ, ಸ್ಥಾನಭ್ರಷ್ಟ ಅಂದರೆ ಸ್ಥಾನವನ್ನು ಬಿಡತಕ್ಕದ್ದು, ಬಿಟ್ಟು ಹೋಗ್ತಕ್ಕದ್ದು, ಅದರ ಪ್ರಸಕ್ತಿ ಇಲ್ಲ. ಸ್ಥಾನ ಧರ್ಮ ಚ್ಯುತರ ಅಂತ ಹೇಳಿ ಇವರು ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ಸ್ಥಾನ ಧರ್ಮ ಅನ್ನೋದು ಅವರವರಿಗೆ ಸಂಬಂಧಪಟ್ಟದ್ದು, ಅವರವರಿಗೆ ಸಂಬಂಧಪಟ್ಟದ್ದು. ಈ ಮದಭಾವಿಯವರ ಪೂರ್ವಾಗ್ರಹ, ದುರಾಗ್ರಹ, ಅಜ್ಞಾನಗಳನ್ನು ನೋಡಿಕೊಂಡೇ ಬರ್ತಾ ಇದ್ದೀರಿ ನೀವು. ಸಣ್ಣ ಸಣ್ಣ ವಿಷಯಗಳು ಅವರಿಗೆ ಗೊತ್ತಿಲ್ಲ. ಈಗ ಮತ್ತೊಂದು ವಿಷಯವನ್ನು ಹೇಳ್ತೇನೆ ಕೇಳಿ. ಈಗ ಇವರು ಪ್ರಶ್ನೆ ಮಾಡಿದ್ರಲ್ಲ ಮದಭಾವಿಯವರು, ಇವರೆಲ್ಲರ ಮುಂದಿನವರೆಲ್ಲ ಸ್ಥಾನ ಧರ್ಮ ಪರಿಚ್ಯುತರ ಅಂತ ಪ್ರಶ್ನೆ ಮಾಡಿದ್ರಲ್ಲ, ನಾನು ಪ್ರಮಾಣವನ್ನು ನೀಡೋದಿಲ್ಲ, ಕೇವಲ ಒಂದು ವಿಷಯ ಹೇಳ್ತೇನೆ, ನಿಮಗೆ ನಿರ್ಣಯವಾಗುತ್ತೆ. ಪರಮಾತ್ಮ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿ ಆದೇಶವನ್ನು ಮಾಡ್ತಾನೆ, ನೀನು 14 ಲೋಕಗಳ ಸೃಷ್ಟಿಯನ್ನು ಮಾಡು, ಜೀವರ ಸೃಷ್ಟಿಯನ್ನು ಮಾಡುವಂತ ಬ್ರಹ್ಮದೇವರಿಗೆ ಆದೇಶವನ್ನು ಮಾಡ್ತಾನೆ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದರು. ಬ್ರಹ್ಮದೇವರ ಮಗ ಯಾರು? ರುದ್ರದೇವರು. ಬ್ರಹ್ಮದೇವರ ಮಕ್ಕಳಾದ ರುದ್ರದೇವರು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದನ್ನೆಲ್ಲ ನಾಶ ಮಾಡುತ್ತಾರೆ. ಇವರ ಪ್ರಕಾರ ಶ್ರೀ ರಾಜರು ಮತ್ತು ಶ್ರೀ ನಾರಾಯಣಾಚಾರ್ಯರು, ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದನ್ನೇ ಎಲ್ಲರೂ ಮುಂದುವರಿಸಿಕೊಂಡು ಹೋಗಬೇಕು, ವಿರುದ್ಧವಾಗ್ತದೆ ಅನ್ನೋದಾದರೆ, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ, ರುದ್ರದೇವರು ಸಂಹಾರ ಮಾಡ್ತಾ ಇದ್ದಾರೆ, ವಿರುದ್ಧ ಅಲ್ಲೇನು? ಸುರೋತ್ತಮ ತೀರ್ಥರಿಗೆ, ನಾರಾಯಣಾಚಾರ್ಯರಿಗೆ, ಸಾಕ್ಷಾತ್ ಶಿಷ್ಯರಿಗೂ ಮುಂದೆ ರುಜುತ್ವವನ್ನು ಪ್ರತಿಪಾದನೆ ಮಾಡುವಂತಹ ಶಿಷ್ಯರಿಗೆ ವಿರೋಧ ಬರ್ತದೋ ಇಲ್ಲೋ ವಿಚಾರ ಮಾಡಿ. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಅದರ ನಾಶ ರುದ್ರದೇವರು ಮಾಡ್ತಾ ಇದ್ದಾರೆ. ಇನ್ನು ಸೃಷ್ಟಿಯ ವಿಷಯಕ್ಕೆ ಬಂದರು, ಬ್ರಹ್ಮದೇವರು ಸನಕಾದಿಗಳನ್ನು, ಮರೀಚ್ಯಾದಿಗಳನ್ನು, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ರುದ್ರದೇವರು ಭೂತ ಪ್ರೇತಾದಿಗಳನ್ನು, ತಾಮಸ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ವಿರುದ್ಧವಾಯಿತು ತಾನೆ? ಇಷ್ಟು ಸಣ್ಣ ವಿಷಯದ ಜ್ಞಾನವಿಲ್ಲದವರು ರಾಜರ ರುಜುತ್ವದ ಚರ್ಚೆಯನ್ನು ಮಾಡಲಿಕ್ಕೆ ಅರ್ಹರ? ನೀವೇ ನಿರ್ಧಾರ ಮಾಡಿ. ಸಣ್ಣ ವಿಷಯ. ಬ್ರಹ್ಮದೇವರು ಸೃಷ್ಟಿಕರ್ತರು, ಬ್ರಹ್ಮದೇವರ ಮಗ ರುದ್ರದೇವರು ಸಂಹಾರಕರ್ತರು. ಬ್ರಹ್ಮದೇವರು ಸಾತ್ವಿಕ ಸೃಷ್ಟಿಯನ್ನು ಮಾಡ್ತಾರೆ, ರುದ್ರದೇವರು ತಾಮಸ ಸೃಷ್ಟಿಯನ್ನು ಮಾಡ್ತಾರೆ. ವಿರುದ್ಧವಾದದ್ದಿದೆ ತಾನೆ? ಸ್ಥಾನ ಧರ್ಮ ಅವರವರಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾನೆ ಸ್ವಾಮಿ. ಆ ಸ್ಥಾನ ಧರ್ಮದ ಪರಿಪಾಲನೆಯನ್ನು ಮಾಡಬೇಕು. ರಾಜರು ಪರೋಕ್ಷ ಪ್ರಿಯಾಹಿ ವಹಿದೇವಾಹ ಅನ್ನುವಂತಹ ಮಾತಿನಿಂದ ಪ್ರತ್ಯಕ್ಷ ದ್ವಿಷಃ ಅನ್ನುವ ಮಾತಿನ ಅನುಸಾರವಾಗಿ ಅವತರಣ ಮಾಡಿ ಬಂದಂತಹ ದೇವತೆಗಳು ತಮ್ಮ ಸ್ವರೂಪವನ್ನು ವ್ಯಕ್ತವಾಗಿ ತಿಳಿಸಬಾರದು ಅನ್ನುವ ಕಾರಣಕ್ಕೆ ಶ್ರೀಮದಾಚಾರ್ಯರ ರೀತಿಯಲ್ಲಿ ತಿಳಿಸಿಲ್ಲ. ಅವರು ಎಲ್ಲ ದೇವತೆಗಳಿಗೂ ಇರತಕ್ಕಂತಹ ನಿಯಮವನ್ನು ರಾಜರು ಪಾಲನೆ ಮಾಡ್ತಾ ಇದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇನು ತಿಳಿಸಿದ್ದಾರಲ್ಲ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಸ್ವರೂಪವನ್ನೇನು ತಿಳಿಸಿದ್ದಾರೆ, ಏನು ದೇವತಾ ನಮಸ್ಕಾರಾದಿಗಳನ್ನು ಮಾಡಿಲ್ಲ, ಅದಕ್ಕೆ ಮಹತ್ವದ ಕಾರಣವಿದೆ. ಈ ಸಂಚಿಕೆಯಲ್ಲೇ ಆ ವಿಷಯವನ್ನು ಕೈಗೆತ್ತಿಕೊಳ್ತೇನೆ. ಅದರ ಜ್ಞಾನವೂ ಸಹಿತ ಮದಭಾವಿಯವರಿಗೆ, ದುರಾಗ್ರಹಿಗಳಿಗೆ, ರುಜುತ್ವ ವಿರೋಧಿಗಳಿಗಿಲ್ಲ. ಶ್ರೀಮದಾಚಾರ್ಯರು ಮಾಡಿರುವುದು ಅಪವಾದದಲ್ಲಿ ಬರ್ತಕ್ಕಂತಹ ನಿಯಮ. ಅದರ ಬಗ್ಗೆ ವಿವರವಾಗಿ ಪ್ರಮಾಣಗಳ ಸಮೇತವಾಗಿ ಸಮಾಜದ ಮುಂದೆ ನಾನು ಅದನ್ನು ಇಡ್ತೇನೆ. ಸಹಜವಾದಂತಹ ಧರ್ಮ. ರಾಜರು ಯಾವುದೇ ದೇವತೆ ಅವತರಣ ಮಾಡಿ ಬಂದಾಗ ತಾವು ರುಜುಗಳು ಅಂತ ತಿಳಿಸುವುದಿಲ್ಲ. ಹನುಮಂತ ದೇವರು ತಿಳಿಸಿಲ್ಲ, ನಾನು ಪವನ ಪುತ್ರ ಅಂತ ಹೇಳಿಕೊಳ್ತಾರೆಯೇ ಹೊರತು ತಾವು ಸಾಕ್ಷಾತ್ ವಾಯುದೇವರು ಅಂತ ಹೇಳುವುದಿಲ್ಲ. ಭೀಮಸೇನ ದೇವರು ತಾವು ಸಾಕ್ಷಾತ್ ವಾಯುದೇವರು, ನಾನು ರುಜು ಅಂತ ಹೇಳಿಕೊಳ್ಳುವುದಿಲ್ಲ. ನಾನು ಪವನ ಪುತ್ರ ಮಾರುತಿ ಅಂತಲೇ ಹೇಳಿಕೊಳ್ತಾರೆ, ಕಡಿಮೆ ಹೇಳಿಕೊಳ್ತಾರೆ. ಆ ಮಾತನ್ನು ನಾವು ಉದ್ಯೋಗ ಪರ್ವದಲ್ಲಿ ಕೇಳ್ತೇವೆ. ಶ್ರೀಮದಾಚಾರ್ಯರಿಗೆ ಹೇಳಲಿಕ್ಕೆ ಕಾರಣವಿದೆ. ರಾಜರು ಆ ಧರ್ಮವನ್ನು, ಭಗವಂತ ಆದೇಶ ಮಾಡಿದ ಧರ್ಮದ ಪರಿಪಾಲನೆ ಮಾಡ್ತಾ ಇದ್ದಾರೆ.
ತಮ್ಮ ಗ್ರಂಥಗಳಲ್ಲಿ ವ್ಯಕ್ತವಾಗಿ ಶ್ರೀಮದಾಚಾರ್ಯರ ರೀತಿಯಲ್ಲಿ ಹೇಳಿಲ್ಲ. ಆದರೆ ರಾಜರು ತಮ್ಮ ಸ್ವರೂಪದ ಬಗ್ಗೆ ಪರಿಸ್ಪಷ್ಟವಾದ ಸೂಚನೆಯನ್ನು ನೀಡಿದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಒಂದು ಕಡೆಯಲ್ಲ, ಎರಡು ಕಡೆಯಲ್ಲ, ಅನೇಕ ಕಡೆಯಲ್ಲಿ ರಾಜರು ನೀಡಿದ್ದಾರೆ. ಆ ವಿಷಯಕ್ಕೂ ಬರ್ತೇವೆ. ರಾಜರ ಗ್ರಂಥಗಳಲ್ಲಿ ಈಗಾಗಲೇ ಸ್ಪರ್ಶ ಮಾಡಿದ್ದೇನೆ ಸುಧಾಕ್ಷೇತ್ರದ ಉಪನ್ಯಾಸದಲ್ಲಿ. ಅದರ ವಿವರವನ್ನು ನಾನಿಲ್ಲಿ ನೀಡ್ತಾ ಹೋಗ್ತೇನೆ. ರಾಜರು ತಮ್ಮ ಗ್ರಂಥಗಳಲ್ಲಿ ಸೂಚನೆಯನ್ನು ನೀಡಿದ್ದಾರೆ, ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸಜ್ಜನರಿಗೆ ಮತ್ತೊಂದರ ಅವಶ್ಯಕತೆ ಇಲ್ಲದೆ ನಿರ್ಣಯವಾಗಿ ಬಿಡುತ್ತೆ. ವಾದರಂಗದೊಳಗಡೆಗೆ ನಮ್ಮ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ ರಾಜರ ರುಜುತ್ವ ನಿರ್ಣಯವಾಗುತ್ತೆ. ಬ್ರಹ್ಮಾಂಡ ಪುರಾಣದ ವಚನದಿಂದ ಮತ್ತು ವಿಜಯಪ್ರಭುಗಳ ವಚನದಿಂದ ರುಜುತ್ವ ನಿರ್ಣಯವಾಗುತ್ತೆ. ತದನುಸಾರಿಯಾಗಿ ಎಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ವಾದರಂಗದಲ್ಲಿ ನಾವು ಅದನ್ನು ಚರ್ಚೆ ಮಾಡಬೇಕಾದ್ರೆ ರಾಜರ ಆಜ್ಞಾನುಸಾರವಾಗಿ ನಾರಾಯಣಾಚಾರ್ಯರು ಮತ್ತು ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳಿಲ್ಲ. ರಾಜರ ಆಜ್ಞೆ ಇದೆ, ಅದು ಅವರಿಗಿರ್ತಕ್ಕಂಥದ್ದು. ಮುಂದಿನವರಿಗೆ ಬೇರೆಯ ಆಜ್ಞೆ ಇದೆ. ಮುಂದಿನವರಿಗೆ ಪ್ರತ್ಯೇಕವಾದಂತಹ ಆಜ್ಞೆ ಇದೆ. ಹೇಗೆ ಬ್ರಹ್ಮದೇವರಿಗೆ ಸೃಷ್ಟಿಯ ಆಜ್ಞೆ, ರುದ್ರದೇವರಿಗೆ ಸಂಹಾರದ ಆಜ್ಞೆ. ಹೇಗೆ ಬ್ರಹ್ಮದೇವರು ಸಾತ್ವಿಕ ಸೃಷ್ಟಿಯನ್ನು ಮಾಡಿದರು, ರುದ್ರದೇವರು ತಾಮಸ ಸೃಷ್ಟಿಯನ್ನು ಮಾಡಿದರು, ವಿರುದ್ಧವಾದದ್ದನ್ನು ಮಾಡಿದರು. ಹಾಗೆ ರಾಜರ ಸ್ವರೂಪದ ಬಗ್ಗೆ ಮಾತನಾಡುವಂತಿಲ್ಲ ಸ್ಪಷ್ಟವಾಗಿ ಅನ್ನೋದನ್ನು ಅವರ ಗ್ರಂಥಗಳಲ್ಲಿಯೂ ಕೂಡ ಸೂಚನೆ ಇದೆ. ಅದನ್ನೂ ಕೂಡ ತಿಳಿಸಿಕೊಡ್ತೇನೆ. ಸ್ಪಷ್ಟವಾಗಿ ತಿಳಿಸಲಿಲ್ಲ ಶ್ರೀನಾರಾಯಣಾಚಾರ್ಯರು, ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಮುಂದಿನವರಿಗೆ ಆ ರಾಜರ ಸಾಕ್ಷಾತ್ ಶಿಷ್ಯರಾದ ಶ್ರೀ ವೇದವೇದ್ಯ ತೀರ್ಥ ಶ್ರೀಪಾದಂಗಳವರಿಗೆ ನೇರವಾದಂತಹ ಆದೇಶವಿದೆ. ನೇರವಾದ ಆದೇಶವಿದೆ. ರಾಜರು ವೃಂದಾವನ ಪ್ರವೇಶವನ್ನು ಏನು ಮಾಡಿದ್ದಾರೆ, ಅದರ ಮಾರನೆಯ ದಿವಸ ಏನು ಶ್ರೀ ವೇದವೇದ್ಯ ತೀರ್ಥ ಶ್ರೀಪಾದಂಗಳವರು ಗುರುಸ್ಥಾನದಲ್ಲಿ ಕುಳಿತುಕೊಂಡು ತಾವು ಸಂಸ್ಥಾನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರತೀಕ ಏನು ಪ್ರಾಣ ಪ್ರತೀಕವಿದೆ, ಆಚಾರ್ಯರ ಪ್ರತೀಕ ಅರ್ಥಾತ್ ಮುಖ್ಯ ಪ್ರಾಣದೇವರ ಪ್ರತೀಕ ಮತ್ತು ರಾಜರ ಪ್ರತೀಕ, ರಾಜರು ತಮ್ಮ ತಾಯಿಯವರಿಗೆ ನೀಡಿದ ಪರಮಾದ್ಭುತವಾದ ಪ್ರತಿಮೆ, ಅವೆರಡನ್ನೂ ಜತೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು. ಅವರ ಕಾಲಕ್ಕೆ ಆಖ್ಯಾನದ ಶ್ರವಣ, ರಾಜರು ಬ್ರಾಹ್ಮಣನ ಕನಸಿನಲ್ಲಿ ಬಂದು ಆಖ್ಯಾನದ ಉಪದೇಶವನ್ನು ಮಾಡ್ತಾರೆ, ಆಖ್ಯಾನ ಶ್ರವಣ ಮಾಡ್ತಾರೆ. ವೇದವೇದ್ಯ ವದಸ್ವತ್ವಂ ನೇರವಾಗಿ ಆದೇಶ ಮಾಡಿದ್ದಾರೆ ರಾಜರು. ವೇದವೇದ್ಯ ತೀರ್ಥರೇ ನೀವು ಹೇಳಬೇಕು ಏನು, ಬ್ರಾಹ್ಮಣ ಸ್ವಾಪ್ನ ಪದ್ಯಾರ್ಥಂ, ಈ ಬ್ರಾಹ್ಮಣ ಹೇಳಿರ್ತಕ್ಕಂತಹ ಏನು ಸ್ವಪ್ನ ಪದ್ಯಗಳಿವೆಯೋ, ನಾನು ಉಪದೇಶ ಮಾಡ್ತಾ ಇರ್ತಕ್ಕಂತಹ ಸ್ವಪ್ನ ಪದ್ಯಗಳು, ಅದರ ಅರ್ಥವನ್ನು ಹೇಳಿ ನೀವು ಅಂತ ವೇದವೇದ್ಯ ತೀರ್ಥರಿಗೆ ನೇರವಾಗಿ ಆದೇಶವಿದೆ. ನೇರವಾಗಿ ಆದೇಶವಿದೆ. ಆಖ್ಯಾನದಲ್ಲಿ ರಾಜರು ಹೇಳ್ತಾರೆ, ವೇದವೇದ್ಯ ವದಸ್ವತ್ವಂ, ಈ ಎಲ್ಲ ಮಾತುಗಳಿಗೆ ನೀನು ಅರ್ಥವನ್ನು ಹೇಳು ಅನ್ನುವುದನ್ನು ಉಪದೇಶ ಮಾಡ್ತಾರೆ. ಆಗತೇಷು ಜನೇಶ್ವಿಹ ಬ್ರಾಹ್ಮಣ ಸ್ವಪ್ನ ಪದ್ಯಾರ್ಥಂ ಪ್ರಸಿದ್ಧ್ಯರ್ಥಂ ಮಮಾತ್ರ ಚ, ನನ್ನ ಸ್ವರೂಪದ ಪ್ರಸಿದ್ಧಿಗಾಗಿ, ನನ್ನ ಸ್ವರೂಪವನ್ನು ಎಲ್ಲರೂ ತಿಳಿಯಲಿ, ಅದರ ಪ್ರಸಿದ್ಧಿಗಾಗಿ ಈ ಸ್ವಪ್ನ ಪದ್ಯಗಳ ಅರ್ಥ ನೀನು ಹೇಳು. ರಾಜರ ಮಾತು ರಾಜರದು. ಅರ್ಥವನ್ನು ಅದನ್ನು ಹೇಳಿದ್ದು ಕನಸಿನಲ್ಲಿ ಬಂದು ಏಳುಮುಖ ಬ್ರಾಹ್ಮಣರಿಗೆ ಹೇಳಿದ್ದಾರೆ. ಬ್ರಾಹ್ಮಣರು ಹೇಳ್ತಾ ಇದ್ದಾರೆ, ಬರೆದುಕೊಂಡ್ರು. ಅದರ ಅರ್ಥ ಹೇಳುವ ಅಧಿಕಾರ ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರಿಗೆ ಆದೇಶವಿದೆ. ಬ್ರಾಹ್ಮಣ ಸ್ವಪ್ನ ಪದ್ಯಾರ್ಥಂ ವದಸ್ವ, ಸ್ಪಷ್ಟವಾಗಿ ಹೇಳಿದ್ದಾರೆ. ಆಗತೇಷು ಜನೇಶ್ವಿಹ, ಯಾರು ಬರ್ತಾರಲ್ಲ, ಯಾರು ಶರಣಾಗತರಾಗಿ ಬರ್ತಾರಲ್ಲ, ರಾಜರು ಸ್ವಪ್ನದಲ್ಲಿ ಆದೇಶವನ್ನು ಕೊಟ್ಟು ಕರೆಸಿಕೊಳ್ತಾರೆ, ಬನ್ನಿ ನನ್ನ ಬಗ್ಗೆ ತಿಳಿಯಿರಿ ಅಂತ ಹೇಳಿ ಅವರಿಗೆ ತಿಳಿಸಿ ಹೇಳುವಂತ ಆದೇಶವಿದೆ ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರಿಗೆ. ಸಮಪ್ರತೀಕ ಪೂಜೆಯನ್ನು ಆರಂಭ ಮಾಡಿದರು. ಸ್ವಪ್ನ ವೃಂದಾವನಾಖ್ಯಾನದ ಅರ್ಥವನ್ನು ಕುಳಿತು ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು, ಶ್ರೀ ವೇದನಿಧಿ ತೀರ್ಥರೇ ಮುಂತಾದಂತಹ ಎಲ್ಲರಿಗೂ ಉಪದೇಶವನ್ನು ಮಾಡಿದರು. ಮತ್ತು ಸಾಯಂಕಾಲದೊಳಗೆ ನಮ್ಮ ರಾಜರ ಪೂಜೆಯಾಗಬೇಕಾದರೆ ಅವತ್ತಿನಿಂದ ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರಿಂದ ಆರಂಭ ಮಾಡಿಕೊಂಡು ಇವತ್ತಿನವರೆಗೆ ತಪ್ಪದೇ ನಡೆದುಕೊಂಡು ಬರ್ತಾ ಇರತಕ್ಕಂತಹ ಸಂಪ್ರದಾಯ. ನೀವೆಲ್ಲರೂ ಹೋಗ್ರಿ. ಈಗ ಕಟ್ಟಡದ ಕಾರ್ಯ ನಡೀತಾ ಇದೆ, ರಾಜರ ಪೂಜೆ ನಿಂತಿಲ್ಲ. ಬೆಳಗ್ಗೆ 7:00 ಬಾಗಿಲನ್ನು ಹಾಕ್ತಾರೆ, ಮತ್ತೆ ಸಾಯಂಕಾಲ 5:00 ಬಾಗಿಲನ್ನು ತೆಗಿತಾರೆ. ಬೆಳಗ್ಗೆಯ ಪೂಜೆ ಬೆಳಗ್ಗೆ ಆಗ್ತದೆ, ಸಂಜೆ ಪೂಜೆ ಆಗ್ತದೆ. ಯಾವ ಪೂಜೆಯಲ್ಲಿಯೂ ಲೋಪವಾಗ್ತಾ ಇಲ್ಲ, ನೈವೇದ್ಯದಲ್ಲಿ ಲೋಪವಾಗ್ತಾ ಇಲ್ಲ, ಪೂಜೆಗಳಲ್ಲಿ ಲೋಪವಾಗ್ತಾ ಇಲ್ಲ.
ಪ್ರತಿ ದಿವಸ ಸಾಯಂಕಾಲ ಆ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ಹಾಕಿಕೊಟ್ಟಂತಹ ಏನೊಂದು ಮಾರ್ಗವಿದೆಯಲ್ಲ, ಹೇಗೆ ರಾಜರನ್ನ ನಾವು ಹೇಗೆ ದರ್ಬಾರಲ್ಲಿ ನಾವು ನಮ್ಮ ಚಂದ್ರಿಕಾಚಾರ್ಯರ ಪೀಠದಲ್ಲಿ ದರ್ಬಾರ್ ಅನ್ನೋದನ್ನು ಕಾಣ್ತೇವೆ, ಪರಾಕನ್ನೆ ಹೇಳ್ತೇವೆ, ಹೇಗೆ ಮಹಾರಾಜರಿಗೆ ಪರಾಕನ್ನೆ ಹೇಳ್ತೇವೆ, ಹಾಗೆ ಭಾವಿ ಸಮೀರ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರಿಗೆ ಪರಾಕು ಹೇಳುವ ಸಂಪ್ರದಾಯವನ್ನ ನಮ್ಮ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ಆರಂಭ ಮಾಡ್ತಾರೆ. ಒಂದು ಕ್ಷಣದಲ್ಲಿ ವಾದಿರಾಜರ ದ್ವಂದ್ವ ಪದವಂ ಭಜಿಸಿದವಗೆ ಬೆಂದು ಹೋಗುವುದು ಪೂರ್ವ ಜನ್ಮದ ದುರಿತ ಕಾನನವು, ಮಂದ ಮತಿಗಳು ಬಲ್ಲರೆ ಗೋವಿಂದ ಭಕ್ತರ ಮಹಿಮೆಗಳನ್ನು, ಪುರಂದರಾದಿಗಳರಿವರಲ್ಲದೆ ಮಿಕ್ಕವರರಿಯಬಹುದೇ. ಈ ಮಾತಿನಿಂದ ಆರಂಭವಾಗುತ್ತೆ ರಾಜರ ಪರಾಕು. ಶ್ರೀಮದ್ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ಹೇಳಿಕೊಟ್ಟದ್ದು. ಪಾರಮೇಷ್ಠಿ ಪದಾಧಿಕಾರಿ ಋಜುಗಣ ಪದಸ್ಥ ಗುರುರಾಜ ಪಟ್ಟಭದ್ರ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಅಜ್ಞಾನ ತಿಮಿರ ಮಾರ್ತಾಂಡ ಸುಜ್ಞಾನ ತೇಜೋಮಯ ಉದ್ದಂಡೋದ್ದಂಡ ಪರವಾದಿ ಪ್ರಚಂಡ ಗಂಡ ಭೇರುಂಡ ಮಾಯಿಮತ ವಿಧ್ವಂಸಕ ಮಧ್ವಮತೋದ್ಧಾರಕ ಸುಧಾರಸಾಸ್ವಾದ. ಪ್ರತಿಯೊಂದು ಮಾತಿನ ಉಲ್ಲೇಖವಿದೆ. ಸುಧಾರಸಾಸ್ವಾದ. ಹೇಗೆ ವಾಯುವಾದಿ ದೇವತೆಗಳಿಗೆ ಇಂದ್ರದೇವರು ಹೋಗಿ ಅಮೃತವನ್ನು ಸಮರ್ಪಣೆ ಮಾಡ್ತಾರೆ, ಹಾಗೆ ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ನಿರ್ಮಾಣ ಮಾಡಿದ ಏನು ಪರಮಾದ್ಭುತವಾದ ಶ್ರೀಮನ್ಯಾಯ ಸುಧಾ ಗ್ರಂಥವಿದೆ, ಅದನ್ನು ಆಸ್ವಾದನೆ ಮಾಡುತ್ತಾರೆ ಭಾವಿ ಸಮೀರರಾದಂತಹ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು. ಸುಧಾರಸಾಸ್ವಾದ ದಿಗ್ವಿಜಯೀ ಕೃತಾ ಸೇತು ಮರ್ಯಾದ ಭಾವಿ ಹನುಮತ್ ಚಕ್ರವರ್ತಿನ್ ಪರಮಹಂಸ ಪದಾರೂಢ ವಾದಿರಾಜ ಮಹಾಪ್ರಭೋ ಪರಾಕ್ ಬಹುಪರಾಕ್. ಈ ದಿವಸವೂ ಈ ಪರಾಕು ನಡೀತದೆ. ಸ್ವಪ್ನಪದ್ಯಾರ್ಥಂ ವದಸ್ವ ಆಗತೇಷು ಜನೇಶ್ವ ಮತ್ತು ಪ್ರಸಿದ್ಧ್ಯರ್ಥಂ ಮಾತ್ರ ಚ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜರು. ವೇದವಿದ್ಯ ತೀರ್ಥರಿಗಿರುವ ಸ್ಥಾನ ಧರ್ಮ ಅದು. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ರುದ್ರದೇವರು ಸಂಹಾರ ಮಾಡಲೇಬಾರದ? ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಮತ್ತು ನಾರಾಯಣಾಚಾರ್ಯರಿಗೆ ರಾಜರ ಆದೇಶವಿದೆ. ಇಲ್ಲಿಂದ ಹೇಳ್ಬೇಡ್ರಪ್ಪ, ಅಷ್ಟು ಯಾಕೆ, ನಾನು ತಿಳಿದಿರುವ ಪೂರ್ಣ ಅರ್ಥವನ್ನು ಹೇಳಲ್ಲ ಅಂತಾರೆ ಶ್ರೀನಾರಾಯಣಾಚಾರ್ಯರು. ಇದರಲ್ಲಿ ಅತ್ಯಂತ ಕೌಶಲ ಅಡಗಿದೆ. ರಾಜರ ಮುಖದಿಂದಲೇ ಅಪೂರ್ವ ಅರ್ಥಗಳನ್ನು ತಿಳಿದಿದ್ದೇನೆ, ಪೂರ್ಣ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಪ್ರತ್ಯನುಮಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ ನಾರಾಯಣಾಚಾರ್ಯರು. ರಾಜರ ಆಜ್ಞೆಯಿಂದ ಅಜ್ಞಾನುಸಾರವಾಗಿ ಅವರು ರಚನೆ ಮಾಡಿದ್ದಾರೆ. ರಾಜರ ಆಜ್ಞೆ ಇದೆ, ವೇದವೇದ್ಯ ತೀರ್ಥ ಶ್ರೀಪಾದಂಗಳವರು ಇದನ್ನು ನಿಯಮವನ್ನು ಮಾಡಿದ್ದಾರೆ. ಇದೊಂದೇ ಅಲ್ಲ, ಇನ್ನೂ ಅನೇಕ ಘಟನೆಗಳಿವೆ. ಅದಾದ ನಂತರ ಶ್ರೀ ವೇದನಿಧಿ ತೀರ್ಥ ಶ್ರೀಪಾದಂಗಳವರು ಪೀಠಕ್ಕೆ ಬರ್ತಾರೆ. ವೇದನಿಧಿ ತೀರ್ಥ ಶ್ರೀಪಾದಂಗಳವರು ಆಖ್ಯಾನ ಶ್ರವಣ, ಅವರೇ ಆ ಆಖ್ಯಾನವನ್ನು ಏಳಮುಖ ಬ್ರಾಹ್ಮಣದಿಂದ ತಿಳಿದು ಗ್ರಂಥದಲ್ಲಿ ಬರೆಸಿ ಅಧ್ಯಾಯಕರಣ ಅರ್ಥವನ್ನು ಹೇಳು ಅಂತಂದ್ಬಿಟ್ಟು ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರಿಗೆ ಆದೇಶ ಮಾಡಿದರು. ಅದನ್ನು ಅಧ್ಯಾಯಾದಿಗಳ ವಿಭಾಗ ಮಾಡ್ರಪ್ಪ. ಆಖ್ಯಾನದ ಬಗ್ಗೆ ಬರ್ತೇವೆ. ಆಖ್ಯಾನದ ಬಗ್ಗೆ ತಿಳ್ಕೊಳ್ಬೇಕಾದಂತಹ ನೂರಾರು ವಿಷಯಗಳಿವೆ. ಆಖ್ಯಾನ ಯಾವ ರೀತಿಯಾಗಿ ಬಂತು, ಯಾವ ರೀತಿಯಾಗಿ ಬರೆಯಲ್ಪಡ್ತು, ಅದರ ವಿಭಾಗಗಳನ್ನು ಯಾರು ಮಾಡಿದರು, ಹೇಗೆ ಮಾಡಿದರು, ಯಾವ ಕಾರಣಕ್ಕೆ ಮಾಡಿದರು, ರಾಜರೇ ತಿಳಿಸಿಕೊಟ್ಟಿದ್ದಾರೆ. ವೇದನಿಧಿ ತೀರ್ಥ ಶ್ರೀಪಾದಂಗಳವರು ಅಧ್ಯಾಯಾದಿ ವಿಭಾಗಗಳನ್ನು ಮಾಡ್ತಾರೆ. ಮತ್ತು ಶಿಲಾಂ ಸ್ಥಾಪಯ ಆದೇಶವಿದೆ ಅವರಿಗೆ. ಶಿಲಾಲೇಖದೊಳಗಡೆಗೆ ಅಣುವೃಂದಾವನಾಖ್ಯಾನವನ್ನು ರಚಿಸಿ ವೇದನಿಧಿ ತೀರ್ಥ ಶ್ರೀಪಾದಂಗಳವರು ತಮ್ಮ ಏನು ಈಗಿನ ಕಟ್ಟಡ ಹೊಸದಾಗಿ ಆಗ್ತಾ ಇದೆ, ಹಳೆಯದನ್ನೆಲ್ಲರೂ ಕೂಡ ನೀವು ನೋಡಿದ್ದೀರಿ. ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಪಂಚವೃಂದಾವನ, ಅವರ ಬಲಭಾಗದಲ್ಲಿ ವೇದವೇದ್ಯ ತೀರ್ಥ ಶ್ರೀ ಗುರು ಸಾರ್ವಭೌಮರ ವೃಂದಾವನ, ಅದರ ಮುಂಭಾಗದ ಬಲಭಾಗದಲ್ಲಿ ಅಂದರೆ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರ ಬಲಭಾಗದೊಳಗಡೆಗೆ ಆ ಕಡೆಯ ಭೂತರಾಜರ ಕಡೆಯಿಂದ ನೋಡಿದಾಗ ಭೂತರಾಜರಿಗೆ ಎದುರಾಗಿ ಇರುವ ಹಾಗೆ ಆ ಶಿಲಾಲೇಖವಿತ್ತು. ಈಗಲೂ ಮತ್ತೆ ಅದೇ ಸ್ಥಾನದಲ್ಲೇನೆ ಪ್ರತಿಷ್ಠಾಪನೆಯಾಗುತ್ತೆ, ಕಟ್ಟಡದ ಕಾರ್ಯ ನಡೀತಾ ಇದೆ. ಆ ಶಿಲಾಲೇಖದ ಸ್ಥಾಪನೆ ವೇದನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಬಂದ ಆದೇಶ. ಧ್ವಜಸ್ತಂಭಾದ ವಿಷಯಗಳು ಪರಮಾದ್ಭುತವಾದಂತಹ ವಿಷಯಗಳಿವೆ. ಒಂದಲ್ಲ ಎರಡಲ್ಲ, ಧ್ವಜಸ್ತಂಭದ ಕುರಿತು ತಿಳಿಯಬೇಕಾದ ವಿಷಯಗಳಿವೆ. ಪರಮಹಂಸ ಪದಾರೂಢ ಹಂಸವಾಹನರಾಗಿ ನಮ್ಮ ರಾಜರಲ್ಲಿ ಕುಳಿತುಕೊಂಡಿದ್ದಾರೆ. ಆ ಎಲ್ಲ ಮಾತುಗಳನ್ನು ಕೇಳುವವರಿದ್ದೇವೆ. ವೇದನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಆ ಆದೇಶ. ವೇದನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಏನೊಂದು ಪರಂಪರೆ ಬಂದಿದೆ, ಆ ಪರಂಪರೆಯಲ್ಲಿ ಇರತಕ್ಕಂತಹ ಎಲ್ಲ ಜನರಿಗೆ ಪ್ರತ್ಯೇಕವಾದ ಆದೇಶವಿದೆ. ಅವರನ್ನು ಯಾವ ರೀತಿಯಾಗಿ ಕರೆದಿದ್ದಾರೆ ಅದು ಅವರಿಗೆ ತಿಳಿತದೆ ಸ್ಪಷ್ಟವಾಗಿ. ಇದು ನನಗೆ ಬಂದ ಆದೇಶ, ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗುತ್ತೆ. ವೃಂದಾವನಾಚಾರ್ಯರು ಬರ್ತಾರೆ. ಯಾವ ಎಡಮುಖ ಬ್ರಾಹ್ಮಣರಾಗಿ ಆ ರಾಜರಿಂದ ತಾವು ಶ್ಲೋಕಗಳನ್ನು ಕೇಳಿದ್ದರೋ ಅದನ್ನು ಪ್ರಸಿದ್ಧಿ ಮಾಡ್ತಾರೆ, ಇಡೀ ಜಗತ್ತಿಗೆ ಪ್ರಸಿದ್ಧಿ ಮಾಡ್ತಾರೆ. ನಮ್ಮ ವೃಂದಾವನಾಚಾರ್ಯರು ಆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನವನ್ನು ಎಲ್ಲ ಸಜ್ಜನರಿಗೆ ತಲುಪಿಸ್ತಾರೆ, ಅದರ ಅರ್ಥವನ್ನು ತಿಳಿಸಿ ಹೇಳ್ತಾರೆ. ಪರಮಾದ್ಭುತವಾದ ಕ್ರಮದಲ್ಲಿ ವೃಂದಾವನಾಚಾರ್ಯರ ಮಹಿಮೆಯೇ ದಿವ್ಯ, ಪರಮಾದ್ಭುತವಾದ ಮಹಿಮೆ. ಅದಕ್ಕಿಂತ ಮುಂಚೆ
ವಿಜಯಪ್ರಭುಗಳಿಗೆ ಆದೇಶವಿದೆ. ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿ ಹೇಳಿದ ಭೃಗು ಋಷಿಗಳವರು ನಮ್ಮ ರಾಜರ, ನಮ್ಮ ರಾಯರ, ನಮ್ಮ ಶ್ರೀಪಾದರಾಜರ, ನಮ್ಮ ಬ್ರಹ್ಮಣ್ಯ ತೀರ್ಥರ, ನಮ್ಮ ಚಂದ್ರಿಕಾಚಾರ್ಯರ ಇವರೆಲ್ಲರ ಸ್ವರೂಪವನ್ನು, ಪುರಂದರದಾಸರ ಸ್ವರೂಪವನ್ನು, ಪುರಂದರದಾಸರು ಯಾವ ರೀತಿಯಾಗಿ ಕೃಷ್ಣನಿಂದ ವರವನ್ನು ಪಡೆದರು ಈ ಎಲ್ಲ ಅತ್ಯಪೂರ್ವವಾದ ವಿಷಯಗಳನ್ನು ನಮ್ಮ ಭೃಗು ಋಷಿಗಳು ತಿಳಿಸಿ ಹೇಳ್ತಾರೆ. ವೃಂದಾವನಾಚಾರ್ಯರ ಆಖ್ಯಾನವನ್ನು ಅದನ್ನು ಎಲ್ಲ ಕಡೆಗೆ ಪ್ರಸಿದ್ಧವನ್ನಾಗಿ ಮಾಡುತ್ತಾರೆ. ಮಹಾ ಕಾರ್ಯಗಳನ್ನು ಸಾಧಿಸ್ತಾರೆ. ಆಖ್ಯಾನದ ಸಾಮರ್ಥ್ಯದಿಂದ ಎಲ್ಲರ ವಿರೋಧ ಉಂಟಾಗುತ್ತೆ, ಎಲ್ಲ ವಿರೋಧಗಳನ್ನು ಜಯಿಸ್ತಾರೆ ಆಖ್ಯಾನದ ಬಲದಿಂದ. ಅವರಿಂದ ಆರಂಭ ಮಾಡಿಕೊಂಡು ಮುಂದಿನವರೆಲ್ಲರಿಗೂ ಸಹಿತ ಆದೇಶವಿದೆ. ಎಲ್ಲಿಯವರೆಗೆ? ನಮ್ಮ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರವರೆಗೆ ನಮಗೆ ಪ್ರತ್ಯಕ್ಷ ನಿದರ್ಶನ ರಾಜರ ಗ್ರಂಥದಲ್ಲಿ ಕಂಡಿದೆ, ಆಖ್ಯಾನದಲ್ಲಿ ಕಂಡಿದೆ. ಶಿಲಾಲೇಖವನ್ನ ನಮ್ಮ ವೇದನಿಧಿ ತೀರ್ಥ ಶ್ರೀಪಾದಂಗಳವರು ಮಾಡಿದರು ಅನ್ನೋದನ್ನು ಕೇಳಿದೆವು. ಈಗೇನು ಆಖ್ಯಾನ ಮಂದಿರ ನಿರ್ಮಾಣವಾಗಿದೆ, ಇದಕ್ಕೆ ರಾಜರ ನೇರ ಆದೇಶವಿದೆ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರಿಗೆ. ಆಖ್ಯಾನದಲ್ಲಿ ಇಮಾಂ ಕೃತಿಂ ಶಿಲಾಯಾಂತು ಲೇಖಯಿತ್ವ ಮಮಾಗ್ರತಃ, ನನ್ನ ಮುಂದಿಡು. ವೇದನಿಧಿ ತೀರ್ಥ ಶ್ರೀಪಾದಂಗಳವರು ನಿರ್ಮಾಣ ಮಾಡಿದ ಶಿಲಾಲೇಖವೇನಿದೆ ಅದು ವೇದವಿದ್ಯ ತೀರ್ಥ ಶ್ರೀಪಾದಂಗಳವರ ಬಲಭಾಗಕ್ಕಿದೆ, ಎದುರಿಗಿಲ್ಲ. ರಾಜರಾದೇಶ ನೋಡಿ, ಇಮಾಂ ಕೃತಿಂ ಶಿಲಾಯಾಂತು ಲೇಖಯಿತ್ವ ಮಮಾಗ್ರತಃ ಸ್ಥಾಪಯೇದತ್ರ ತಾಂ ದೃಷ್ಟ ಸಂತೋಷಮಾಪ್ನುಯು. ನೀವು ಸ್ಥಾಪನೆ ಮಾಡ್ರಪ್ಪ ಇದನ್ನ ಅಂತ ಹೇಳಿ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಆದೇಶವಿದೆ. ಅವರು ಆಖ್ಯಾನ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಈ ಆಖ್ಯಾನ ಮಂದಿರದ ಬಗ್ಗೆಯೂ ತಿಳಿಯಬೇಕಾದ ವಿಷಯವಿದೆ. ಇದನ್ನೂ ಕೂಡ, ಈ ಆಖ್ಯಾನ ಮಂದಿರ ಸ್ಥಳಾಂತರಗತಂ ವಿದ್ಧಿ. ಮುಂದೆ ರಾಜರು ಹೇಳ್ತಾರೆ, ಈ ಆಖ್ಯಾನದ ಮಂದಿರ ಪ್ರತ್ಯೇಕ ಪ್ರದೇಶಕ್ಕೆ ಸ್ಥಳಾಂತರಗೊಳ್ತದೆ. ಆ ಮಾತನ್ನೂ ಹೇಳಿದ್ದಾರೆ. ಯಾರಿಗ ಆದೇಶವಿದೆಯೋ ಅದನ್ನು ಅವರು ಪಾಲನೆ ಮಾಡುತ್ತಾರೆ. ಶ್ರೀ ಸುರೋತ್ತಮ ತೀರ್ಥ ಗುರುರಾಜರಿಂದ ಆರಂಭ ಮಾಡಿಕೊಂಡು, ಶ್ರೀಮದ್ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರಿಂದ ಆರಂಭ ಮಾಡಿಕೊಂಡು ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರೆಗೆ ಸಕಲ ದಾಸರಿಗೆ, ಸಕಲ ಸದ್ಭಕ್ತರಿಗೆ, ಈ ಭುವಿಯಲ್ಲಿ ಹುಟ್ಟಿ ಬಂದು ಸಾಧನೆ ಮಾಡಿಕೊಳ್ಳುವಂತಹ ಸಕಲ ಸಜ್ಜನರಿಗೆ ಆಖ್ಯಾನದಲ್ಲಿ ಆದೇಶವಿದೆ. ಮದಭಾವಿಯವರು ಪ್ರಶ್ನೆ ಮಾಡ್ತಾರೆ, ಸ್ಥಾನಭ್ರಷ್ಟರ ಇವರು ಅಂತ. ಅವರ ಭಾಷೆಯನ್ನು ನೀವು ಗಮನಿಸ್ತಾ ಇದ್ದೀರಲ್ವ? ಅವರ ಬಾಯಲ್ಲಿ ವಿಡಂಬನೆ ಅನ್ನೋ ಶಬ್ದ ಯಾವಾಗಲೂ ಒಮ್ಮೆ ಮತ್ತೊಮ್ಮೆ ಬಂದು ಹೋಗುತ್ತೆ. ನಾಟಕ ಮಾಡಿದ್ರು. ಅವರ ಗುರುಗಳು ಮಾತಾಡ್ತಾರಲ್ಲ, ಅಸ್ಥಿ ಅನ್ನೋ ಶಬ್ದ ಬಳಸದೆ ಎಲುಬಿತ್ತು ಮಣ್ಣಿತ್ತು ಅಂತ ಮಾತನಾಡ್ತಾರಲ್ಲ. ಹಾಗೆ ಈ ಮದಭಾವಿಯವರು ನಾಟಕ ಮಾಡಿದರು. ನಾಟಕ ಅನ್ನೋ ಶಬ್ದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಳಸುವ ರೀತಿ. ಆ ವಿಜಯದಾಸರ ಸುಳಾದಿ ಎಷ್ಟನಾದರ ಅವರಿಗೆ. ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಸ್ಥಾನಭ್ರಷ್ಟರಾದರ ಅಂತ. ಸ್ಥಾನಭ್ರಷ್ಟ ಅನ್ನುವ ಶಬ್ದದ ಪ್ರಸಕ್ತಿ ಇದೆಯಾ ಇಲ್ಲಿ? ಯಾರು ಸ್ಥಾನವನ್ನು ಬಿಟ್ಟು ತೊರೆದು ಹೋಗ್ತಾರಲ್ಲ ಅವರು ಸ್ಥಾನಭ್ರಷ್ಟರು. ಯಾರು ಸ್ಥಾನ ಕಳ್ಕೊಳ್ತಾರಲ್ಲ ಅವರು ಸ್ಥಾನಭ್ರಷ್ಟರು. ಬ್ರಹ್ಮದೇವರಿಗೆ ಸೃಷ್ಟಿಯ ಆದೇಶ ಇರೋ ಹಾಗೆ, ರುದ್ರದೇವರಿಗೆ ಸಂಹಾರದ ಆದೇಶವಿರುವ ಹಾಗೆ, ಬ್ರಹ್ಮದೇವರಿಗೆ ಸಾತ್ವಿಕ ಸೃಷ್ಟಿಯ ಆದೇಶ, ರುದ್ರದೇವರಿಗೆ ಅದಕ್ಕೆ ವಿರುದ್ಧವಾದ ತಾಮಸ ಸೃಷ್ಟಿಯ ಆದೇಶ. ಹಾಗೆ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಬೇರೆ ಆದೇಶ, ವೇದವೇದ್ಯ ತೀರ್ಥ ಶ್ರೀಪಾದಂಗಳವರಿಗೆ ಬೇರೆ ಆದೇಶ. ಶಿಲಾಲೇಖದ ಸ್ಥಾಪನೆ ಒಬ್ಬರಿಗೆ ಆದೇಶ, ಶಿಲಾಮಂದಿರದ ನಿರ್ಮಾಣ ಒಬ್ಬರಿಗೆ ಆದೇಶ, ಅದನ್ನು ಸ್ಥಳಾಂತರಗೊಳಿಸುವಂತಹ ಆದೇಶ ಮತ್ತೊಬ್ಬರಿಗೆ ರಾಜರು ಮಾಡಿಟ್ಟಿದ್ದಾರೆ. ಅವರವರ ಸ್ಥಾನಕ್ಕೆ ಅವರವರು ಬಂದಾಗ ಅವರು ಅದನ್ನು ತಿಳಿದುಕೊಂಡು ಆ ಕಾರ್ಯವನ್ನು ಮಾಡುತ್ತಾರೆ. ಇದರೊಳಗೆ ಯಾರು ಸ್ಥಾನ ಧರ್ಮ ಪರಿಚ್ಯುತರಾದರು? ಅವರು ಇವರಲ್ಲ. ಒಬ್ಬರೇ ವ್ಯಕ್ತಿಯಲ್ಲಿ ವಿರುದ್ಧವಾದ ಸ್ಥಾನ ಧರ್ಮಗಳ ಬಗ್ಗೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಮದಭಾವಿಯವರೇ, ಗುರುಪದೇಶವಾಗಿಲ್ಲವೇ ನಿಮಗೆ? ಆಗಿಲ್ಲ ನಿಮಗೆ? ಒಬ್ಬನೇ ವ್ಯಕ್ತಿ, ಒಬ್ಬರೇ ದೇವತೆ, ವಿರುದ್ಧವಾದ ಸ್ಥಾನ ಧರ್ಮಗಳ ಆಚರಣೆ ಮಾಡಿದ್ದರ ಉಪದೇಶ, ಗುರುಪದೇಶ ಗುರುಕುಲವಾಸದಲ್ಲಿ ಆಗಿಲ್ಲ ನಿಮಗೆ? ಅಗ್ನಿ ಖಂಡವ ವನವನ್ನು ದಹನ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಖಂಡವ ತಿನ್ನಬೇಕಾಗಿರ್ತದೆ ಅಗ್ನಿಗೆ, ಇಡೀ ಖಂಡವ ಪ್ರಸ್ಥವನ್ನು. ಶಾಪ ಬಂದಿರ್ತದೆ, ಆ ಶಾಪ ವಿಮೋಚನೆಯಾಗಬೇಕು ಅಂದರೆ ಖಂಡವ ಪ್ರಸ್ಥವನ್ನು ಪೂರ್ಣವಾಗಿ ಭಸ್ಮ ಮಾಡಿ ತಾನು ಆಹಾರವಾಗಿ ಸ್ವೀಕಾರ ಮಾಡಬೇಕು. ಆದರೆ ಆ ಖಂಡವ ಪ್ರಸ್ಥ ಇಂದ್ರದೇವರದು. ಇಂದ್ರದೇವರು ಯಾವಾಗ ಎಷ್ಟು ಮಳೆ ಬೇಕೋ ಆವಾಗ ಅಷ್ಟು ಮಳೆಯನ್ನು ಮಾತ್ರ ಸುರಿಸಿ ಆ ಖಾಂಡವ ಪ್ರಸ್ಥವನ್ನು ಅದ್ಭುತವಾದ ರೀತಿಯಲ್ಲಿ ಇಟ್ಟುಕೊಂಡಿರ್ತಾರೆ, ತಮ್ಮ ವಿಹಾರ ಸ್ಥಾನವನ್ನಾಗಿ ಮಾಡಿಕೊಂಡಿರ್ತಾರೆ. ಯಾವಾಗ ಅಗ್ನಿ ತಿನ್ನಕ್ಕೆ ಬರಬೇಕೋ ಆಗ ಮಳೆ ಬಂದು ಅಗ್ನಿ ಶಾಂತವಾಗಿ ಬಿಡಬೇಕು. ಅಗ್ನಿಗಾಗ್ತಾ ಇಲ್ಲ.
ಆ ಅಗ್ನಿ ಅರ್ಜುನರ ಬಳಿಯಲ್ಲಿ ಬರ್ತಾರೆ, ಬ್ರಾಹ್ಮಣರ ರೂಪದಲ್ಲಿ ಬರ್ತಾರೆ. ಏನು ಬೇಕಪ್ಪ ಅಂತ ಅರ್ಜುನರ ಕೇಳಿದಾಗ, ನನಗೆ ಅನ್ನ ಬೇಕು, ಕೊಡ್ತೇನೆ ನಾನು ಅನ್ನವನ್ನು. ಏನು ಅನ್ನ ಅಂತ ಕೇಳಿದರೆ, ನಾನು ಅಗ್ನಿ, ನನಗೆ ಖಾಂಡವ ಪ್ರಸ್ಥ ಬೇಕು ಅಂತಂದರೆ, ಸ್ವಸ್ಯಾಪಿ ಶಕ್ರಸ್ಯ ವಿರೋಧ ಮೈಚ್ಛತೆ. ಅರ್ಜುನರು ಸಾಕ್ಷಾತ್ ಇಂದ್ರದೇವರ ಅವತಾರ. ನಮ್ಮ ಇಂದ್ರದೇವರೇ ಅರ್ಜುನರಾಗಿ ಹುಟ್ಟಿ ಬಂದಿರೋದು. ಇಂದ್ರದೇವರಾಗಿ ಖಾಂಡವ ಪ್ರಸ್ಥವನ್ನು ಅವರು ಪ್ರೇಮಿಸ್ತಾರೆ, ತಮ್ಮದು ಅಂತ ಹೇಳಿ ಕಾಪಾಡಿಕೊಳ್ತಾ ಇದ್ದಾರೆ. ಅವರಿಗೆ ಪ್ರಿಯವಾದದ್ದು ವಿಹಾರ ಸ್ಥಾನ. ಆದರೆ ಈಗ ಅರ್ಜುನರಾಗಿ ಮತ್ತೊಂದು ಸ್ಥಾನ ಧರ್ಮವನ್ನು ಪಡೆದುಕೊಂಡರು. ಏನು ಸ್ಥಾನ ಧರ್ಮ? ಅಗ್ನಿ ಬ್ರಾಹ್ಮಣರ ರೂಪದಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾರೆ, ನನಗೆ ಖಾಂಡವ ಬೇಕು ಅಂತೇಳಿ. ನಿನಗೆ ಕೊಡ್ತೇನಪ್ಪ ಅನ್ನವನ್ನು ಅಂತ ಹೇಳಿದ್ದಾರೆ, ಕೊಡಬೇಕು. ಈಗ ಪ್ರತಿಜ್ಞಾ ಪಾಲನೆ ಕ್ಷತ್ರಿಯರ ಧರ್ಮ. ಕ್ಷತ್ರಿಯರ ಸ್ಥಾನದಲ್ಲಿದ್ದಾರೆ, ಕ್ಷತ್ರಿಯರ ರೂಪದಲ್ಲಿದ್ದಾರೆ. ಆ ಸ್ಥಾನ ಧರ್ಮದ ಪರಿಪಾಲನೆ ಮಾಡಬೇಕು. ಸ್ಥಾನ ಧರ್ಮದ ಪರಿಪಾಲನೆ ಜೊತೆಯಲ್ಲಿ ಶಕ್ತಿಯೂ ಬೇಕು. ಶ್ರೀಮದಾಚಾರ್ಯ ಹೇಳ್ತಾರೆ, ಈಗ ತನಗೆ ತಾನೇ ವಿರುದ್ಧ. ಈಗ ಖಾಂಡವ ಪ್ರಸ್ಥವನ್ನು ಅಗ್ನಿ ತಿನ್ನಲಿಕ್ಕೆ ಹೊರಟಾಗ ಇಂದ್ರ ರೂಪದಿಂದ ಬಂದು ಇಂದ್ರದೇವರು ವಿರೋಧ ಮಾಡ್ತಾರೆ. ಆ ವಿರೋಧಕ್ಕೆ ವಿರೋಧವನ್ನು ಒಡ್ಡಬೇಕು ಅರ್ಜುನರು. ತನಗೆ ತಾವೇ ವಿರೋಧ. ಈಗ ಅರ್ಜುನರು ನಿರ್ಣಯ ತೆಗೆದುಕೊಳ್ತಾರೆ. ನರಾವೇಶಾತ್ ಅನ್ನದಾನ ಪ್ರತಿಶ್ರವಾತ್ ಸ್ವಸ್ಯಾಪಿ ಶಕ್ರಸ್ಯ ವಿರೋಧಮೈಚ್ಛತೆ. ಸ್ವಸ್ಯಾಪಿ ಶಕ್ರಸ್ಯ, ತಾವೇ ಇಂದ್ರದೇವರು. ಆದರೆ ಅನ್ನದಾನದ ಪ್ರತಿಜ್ಞೆ ಮಾಡಿದ್ದೇನಪ್ಪ, ಇಂದ್ರ ವಿರೋಧ ಮಾಡಲಿ, ನಾನದನ್ನು ಆ ವಿರೋಧವನ್ನು ಉಪಶಮನಗೊಳಿಸಿ ಅಗ್ನಿಗೆ ಅನ್ನವನ್ನು ಕೊಡ್ತೇನೆ. ಮತ್ತು ನರಾವೇಶ, ನನ್ನೊಳಗೆ ಶೇಷದೇವರಿದ್ದಾರೆ, ನನ್ನಲ್ಲಿ ಶೇಷದೇವರಿದ್ದಾರೆ, ಮುಖ್ಯ ಪ್ರಾಣದೇವರಿದ್ದಾರೆ, ಭಗವಂತ ಇದ್ದಾನೆ. ಇಂದ್ರನನ್ನು ಜಯಿಸ್ತೇನೆ. ಮೂಲ ರೂಪಕ್ಕಿಂತ ಅವತಾರ ರೂಪದಲ್ಲಿ ದೇವತೆಗಳಿಗೆ, ಋಷುದೇವತೆಗಳಿಗೆಲ್ಲ, ವಾಯುದೇವರಿಗೆಲ್ಲ, ಉಳಿದ ದೇವತೆಗಳಿಗೆ ಮೂಲ ರೂಪದಿಂದ ಅವತಾರ ರೂಪಕ್ಕೆ ವ್ಯತ್ಯಾಸವಿರುತ್ತದೆ, ಶಕ್ತಿಹ್ರಾಸಾದಿಗಳಾಗಿರುತ್ತದೆ. ಅರ್ಜುನರಿಗೂ ಇಂದ್ರರಿಗೂ ಯುದ್ಧವಾದರೆ ಗೆಲ್ಲಬೇಕಾದ್ದು ಇಂದ್ರದೇವರೇ. ಆದರೆ ಅರ್ಜುನರಲ್ಲೊಂದು ವಿಶೇಷವಿದೆ, ನರಾವೇಶವಿದೆ. ಶೇಷದೇವರಿದ್ದಾರೆ, ವಾಯುದೇವರಿದ್ದಾರೆ, ಭಗವಂತ ಇದ್ದಾನೆ. ಆ ಧೈರ್ಯವನ್ನು ಅವಲಂಬಿಸಿ ಅನ್ನದಾನದ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಅಂತ ತಮಗೆ ತಾವೇ ವಿರುದ್ಧ ಧರ್ಮದ ಆಚರಣೆ ಮಾಡಿದ್ದಾರೆ. ಇಂದ್ರದೇವರಾಗಿ ಖಾಂಡವ ಪ್ರಸ್ಥವನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಿದ್ದಾರೆ, ಅರ್ಜುನರಾಗಿ ಖಾಂಡವ ಪ್ರಸ್ಥದ ನಾಶಕ್ಕೆ, ಖಾಂಡವ ಪ್ರಸ್ಥವನ್ನು ಸುಟ್ಟು ಹಾಕಲಿಕ್ಕೆ ಹೊರಟಿದ್ದಾರೆ. ವಿರುದ್ಧ ಧರ್ಮ. ಪಾಠ ಆಗಿಲ್ಲೇನು ಮಧುಭಾವಿಯವರೇ? ಗೊತ್ತಿಲ್ಲ ನಿಮಗಿದು? ಗೊತ್ತಿಲ್ಲ ನಿಮಗೆ? ಅಷ್ಟು ಯಾಕ್ರಿ? ಬಂಧಕೋ ಭವಪಾಶೇನ ಭವಪಾಶಚ್ಚ ಮೋಚಕಃ. ನಮ್ಮನ್ನು ಬಂಧನದಲ್ಲಿಟ್ಟವನು ಯಾರು? ನಮ್ಮ ಅಂತರ್ಯಾಮಿ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಎಲ್ಲರನ್ನು ಕಟ್ಟಿ ಹಾಕಿದ್ದಾನೆ ಸ್ವಾಮಿ ಬಂಧನ. ಮೋಕ್ಷ ಕೊಡುವವನು ಯಾರು? ನಮ್ಮ ಸ್ವಾಮಿ ನಾರಾಯಣ. ಸ್ಥಾನ ಧರ್ಮ ಪರೀಕ್ಷಿತರು ಯಾರು? ಸುರೋತ್ತಮ ತೀರ್ಥರು ಮಾಡಿದರೆ ಉಳಿದವರೆಲ್ಲ ಅದನ್ನೇ ಮಾಡಬೇಕು. ಇವ್ರು ಮಾಡಿದರೆ ಅವ್ರು ಸರಿ, ಅವ್ರು ಮಾಡಿದರೆ ಇವ್ರು ಸರಿ ಅಂದರೆ ಬಂಧನ ಕೊಟ್ಟಿದ್ದು ಸರಿ ಆದರೆ ಮೋಕ್ಷ ಕೊಟ್ಟದ್ದು ತಪ್ಪಾಗುತ್ತೆ, ಮೋಕ್ಷ ಕೊಡೋದು ಸರಿ ಆದರೆ ಬಂಧನ ಕೊಟ್ಟದ್ದು ತಪ್ಪಾಗುತ್ತೆ. ಉತ್ತರವಿದೆ ಬ್ರಹ್ಮಸೂತ್ರಗಳಲ್ಲಿ. ಹೋಗಿ ಗುರುಪದೇಶ ಪಡೆದುಕೊಂಡು ಬನ್ನಿ. ನಮ್ಮ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಉತ್ತರ ಕೊಟ್ಟಿದ್ದಾರೆ, ನ್ಯಾಯ ವಿವರಣದಲ್ಲಿ ಉತ್ತರ ಕೊಟ್ಟಿದ್ದಾರೆ, ಪರಮಾದ್ಭುತ ಉತ್ತರ ಕೊಟ್ಟಿದ್ದಾರೆ. ಹೋಗಿ ಗುರುಪದೇಶ ಪಡೆದುಕೊಂಡು ಬನ್ನಿ. ಬಂಧಕೋ ಭವಪಾಶೇನ ಅನ್ನುವ ಮಾತಿದೆಯಲ್ಲ, ಉತ್ತರವಿದೆ. ತಿಳಿಲಿಲ್ಲ ಅಂದರೆ ನಮ್ಮ ಶ್ರೀಮದ್ ಭಾಗವತದ ಉಪನ್ಯಾಸಗಳಲ್ಲಿ ಉತ್ತರವಿದೆ. ಶ್ರವಣ ಮಾಡಿ, ಪ್ರವಚನಗಳಿವೆ, ಶ್ರವಣ ಮಾಡಿ ಅದು ಭಾವಿಯವರೇ. ಸ್ಥಾನ ಧರ್ಮ ಪರೀಕ್ಷಿತರು ಯಾರು, ಸ್ಥಾನ ಭ್ರಷ್ಟರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಿರಲ್ಲ, ಅವರವರಿಗೆ ಯೋಗ್ಯವಾದ ಸ್ಥಾನ ಧರ್ಮಗಳ ಆಚರಣೆಯನ್ನು ಮಾಡ್ತಿದ್ದಾರೆ. ರಾಜರು ಯಾರಿಗೆ ಯಾವಾಗ ಏನು ಆದೇಶ ಮಾಡ್ತಾರೆ? ರಾಜರ ಬಗ್ಗೆ ಗೊತ್ತಾ ಈ ಜನಕ್ಕೆ? ರಾಜರ ಬಗ್ಗೆ ಮಾತನಾಡಲಿಕ್ಕೆ ಅರ್ಹತೆ ಇದೆಯಾ ಈ ಜನಕ್ಕೆ? ಈ ದಿವಸಕ್ಕೂ ಯಾರಿಂದ ಯಾವ ಕಾರ್ಯವಾಗಬೇಕೋ ರಾಜರು ಕನಸಿನಲ್ಲಿ ಬಂದು ಆದೇಶ ಮಾಡಿ ಆ ಕಾರ್ಯವನ್ನು ಮಾಡಿಸುತ್ತಾರೆ. ಇನ್ನು ನಿಮ್ಮೆಲ್ಲ ಏನು ಉಳಿದೆಲ್ಲ ಆಕ್ಷೇಪಗಳಿದೆಯಲ್ಲ, ರಾಜರ ದ್ವೇಷ ಮಾಡೋರು ಅಂಧಂತಮಸ್ಸಿಗೆ ಹೋಗ್ತಾರಾ? ವಿಜಯಪ್ರಭುಗಳ ಸುಳಾದಿಯನ್ನು ಒಪ್ಪಲಿಕ್ಕೆ ಬರುವುದಿಲ್ಲ. ಪ್ರತಿಯೊಂದನ್ನು ಕೈಗೆತ್ತಿಕೊಂಡು ಒಂದೊಂದಾಗಿ ಉತ್ತರ ನೀಡ್ತಾ ಹೋಗ್ತೇನೆ ನಾನು. ಯಾವ ಪ್ರಶ್ನೆಯನ್ನು ಉಳಿಸುವುದಿಲ್ಲ. ರಾಜರ ಆಜ್ಞೆ ಯಾರಿಗೆ ಯಾವ ರೀತಿಯಾಗಿದೆಯೋ ಆ ಆಜ್ಞೆಯನ್ನು ಅವರೆಲ್ಲರೂ ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಅವರವರ ಸ್ಥಾನ ಧರ್ಮದ ಪರಿಪಾಲಕರು. ಒಬ್ಬರು ಮಾಡಿದ್ದಕ್ಕೆ ಇನ್ನೊಬ್ಬರು ವಿರುದ್ಧ ಅಂತ ಆಗೋದಿಲ್ಲ.
ಅವರಿಗಿರುವಂಥದ್ದು. ಸ್ವರೂಪದ ಬಗ್ಗೆ ಮಾತನಾಡಬೇಕು ಅಂತ ಕೆಲವರಿಗಾಜ್ಞೆ, ಮಾತನಾಡಬಾರದು ಅಂತ ಕೆಲವರಿಗಾಜ್ಞೆ. ಆಯಾಯ ಆಜ್ಞೆಯನ್ನು ಅವರು ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಈ ಪರಮಮಂಗಲ ತತ್ವದ ಏನು ಅನುಸಂಧಾನವಿದೆ ಮತ್ತು ಈ ಮದಭಾವಿಯವರ ಪೂರ್ವಾಗ್ರಹ, ದುರಾಗ್ರಹ, ದುಷ್ಟ ಆಕ್ಷೇಪಗಳನ್ನು ಕತ್ತರಿಸಿ ಹಾಕಿದಂತಹ ಈ ವಾಕ್ಖಡ್ಗವಿದೆ. ಅದನ್ನು ಶ್ರೀ ಭೂತರಾಚಾರ್ಯರಿಗೆ, ಭಾವಿಸಮೀರರಾದಂತಹ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವ ದುರ್ಮತ ಖಂಡನಾಚಾರ್ಯರಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ, ಅವರ ಹೃತ್ಪದ್ಮ ನಿವಾಸಿಯಾದಂತಹ ಶ್ರೀ ಲಕ್ಷ್ಮೀ ನರಸಿಂಹದೇವರ ಚರಣ ಕಮಲಗಳಿಗೆ ಆ ವಾಕ್ಖಡ್ಗವನ್ನು ಸಮರ್ಪಣೆ ಮಾಡಿ ರಾಜರ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತಹ ಸೌಭಾಗ್ಯ ಸಕಲ ಸಜ್ಜನರಿಗೂ ಒದಗಿ ಬರಲಿ. ರಾಜರ ಮಹಿಮೆಯನ್ನು, ರಾಜರ ಮಾತುಗಳನ್ನು ಸಮಗ್ರ ಶ್ರೀಮನ್ ಮಾಧ್ವ ಪರಂಪರೆಯಲ್ಲಿ ಬಂದು ಹೋದಂತಹ ಏನೆಲ್ಲ ಯತಿವರೆಣ್ಯರಿದ್ದಾರೆ, ದಾಸವರೆಣ್ಯರಿದ್ದಾರೆ, ಅವರೆಲ್ಲರ ಬಗ್ಗೆ ಯಥಾರ್ಥವಾಗಿ ತಿಳಿಯುವಂತಹ ಸೌಭಾಗ್ಯ ಅನಂತ ಕಾಲಕ್ಕೆ ನಮಗಿರಲಿ. ಅವರ ವಚನಗಳ ಅರ್ಥಾನುಸಂಧಾನವನ್ನು ಮಾಡ್ತಾ, ಬರುವ ಆಕ್ಷೇಪಗಳನ್ನು ಪರಿಹಾರ ಮಾಡುತ್ತಾ, ಆ ಪರಮ ಮಂಗಲ ತತ್ವಗಳನ್ನು ತಿಳಿಯುವ ಸೌಭಾಗ್ಯವನ್ನು ಸಕಲ ಗುರುದೇವತೆಗಳು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ವಾಕ್ಪುಷ್ಪವನ್ನು ಸಕಲ ಗುರುಗಳಿಗೆ, ಸಕಲ ದೇವತೆಗಳಿಗೆ, ಭಾವಿಸಮೀರರಾದಂತಹ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಪರಮಾನಂದ ಶಾಸ್ತ್ರವನ್ನು ಕರುಣಿಸಿದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸಕಲ ಸ್ರಷ್ಟಾರರಾದಂತಹ ಸರಸ್ವತಿ ಪತಿ ಬ್ರಹ್ಮದೇವರಿಗೆ, ಅವರೆಲ್ಲರ ಹೃದಯ ಸಿಂಹಾಸನಾಧೀಶ್ವರನಾದ, ಅನಂತ ಗುಣ ಪರಿಪೂರ್ಣನಾದ, ಸರ್ವದೋಷ ದೂರನಾದ, ಶ್ರೀ ಭೂ ದುರ್ಗಾದ್ಯನಂತ ರೂಪಾತ್ಮಕರಾದ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ಅಂತರ್ಯಾಮಿ ಶ್ರೀ ವಿಷ್ಣು ನಾಮಕನಾದ ಭಗವಂತರಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು.